ತಲುಪೈತೆ ಅಂತ ನಾನು ನನಗೆ ಫೋನ್ ಹಾಕೊಂಡು ನಾನು ಇಡೋ ಅಡ್ರೆಸ್ ಹೇಳ್ತೀನಿ. ಇವಾಗ ನೀನು ತಪ್ಪ ನನಗೆ ಫೋನ್ ಮಾಡಿ, ನಾನು ಎಲ್ಲಿ ಅಂತ ಹೇಳ್ತೀನಿ, ನನಗೆ ಕರ್ಕೊಂಬ ಮುಗೀತು. ನಾನು ಆಶೀರ್ವಾದ ಬೇಕು ಅಂದ್ರೆ ಕರ್ಕೊಂಬ. ಆಯ್ತು, ಇದು ಅರ್ಥ ಹಿಂಗೆ ಹೇಳ್ತೀನಿ ಹೇಳಿ, ನೀನು ಏನು ಮಾಡ್ಕೊಂಡು ಹೇಳ್ತಾರೆ. ಆಮೇಲೆ ತಲೆ ಕಟ್ಬಿಟ್ಟು ನಾವು ಇಲ್ಲ ಇಲ್ಲ ಇಲ್ಲ, ಇವಾಗ ಅವರು ನಮ್ಮ ತಮ್ಮವೆಲ್ಲ ಆ ಥರ ಎಲ್ಲ ಇರಲ್ಲ. ನನ್ನ ತಗ್ಲಾಗಲ್ಲ. ನಿನ್ ಕೈಲಿ ಹೊಸಂತ ನಿನ್ ಕೈಲಿ ಬಂದು ಸೇರ್ತಾ ಅಡ್ರೆಸ್ ಹೇಳ್ತೀನಿ, ನೀನು ಮತ್ತೆ ಕರ್ಕೊಂಬರ್ಲಿ. ನಿನ್ ಕೈ ತಲುಪೈತಾ ನೋಡು. ಆಯ್ತು, ಸಮಸ್ಯೆ ಇಲ್ಲ. 20 ರೂಪಾಯಿ ಕೊಡ್ತಾವ ಅವ್ರನ್ನ. ಇವಾಗ 30 ರೂಪಾಯಿ ಇರ್ತಾರೆ. ಇಲ್ಲ, ಅವ್ರಿಗೆ 30 ರೂಪಾಯಿ ಶಕ್ತಿ ಇರುವಂತೆ. ಅದು ನೀನ್ ಹೇಳ, ನಾನು ಹೇಳ್ತೀನಿ 20 ರೂಪಾಯಿ ಫಸ್ಟ್ ತಲುಪಿಸ್ಕೊಳ್ಳಿ. 30 ರೂಪಾಯಿ ತಗ 20 ರೂಪಾಯಿ ತಲುಪೈತಾನ. ಇದು ಸಣ್ಣ ಬಿಡ ಮಾಮೂಲಿ ಇಲ್ಲ ಪಾರ್ಕಿಂಗ್ ಏಸಾಗಿ ಮೇಡ ಮಾಡೋದು ಮನೆಗೆ ಹೋಗಿ ಹೋಗಿ 20 ರೂಪಾಯಿ ಕೊಡ್ತಾರ. 30 ರೂಪಾಯಿ ಇಲ್ಲ ಅದು ನೀನ್ ಹೇಳ, ಹೇಳೋಣ. 20 ರೂಪಾಯಿ ನಮ್ಗೆ ತಪ್ಪಿಸ್ಕೊಂಡು ಹೋಗಿ 20 ರೂಪಾಯಿ ಆಯ್ತು ಮಾತಾಡ್ತಾನೆ. ಇನ್ನೊಂದು ಇಲ್ಲ ಅಂದ್ರೆ ಕೇಳ್ತಾರೆ, ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಯಥಾಸ್ಥಿತಿ ಮುಂದಕ್ಕೆ ಏನಾದ್ರು ಹೋಗು ತಿಂಗಳು ಖರ್ಚು ಅದೆಲ್ಲ ಏನ್ ಕೊಡ್ಬೇಕು, ನಾವು ಸಪ್ರೇಟ್ ಕೂಡ ಅದನ್ನು ಕೊಟ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನ ಹೇಳಿ ನೀವು ಡೈರೆಕ್ಟಾಗಿ ಹೋಗಿ ನೋಡಪ್ಪ, ಇದು ಪ್ರೊಫೆಷನ್ ಇಲ್ಲ ಕೊಟ್ಟು ಕೊಡಂಗಿಲ್ಲ ಏನ್ ಇವಾಗ ಇವೆಲ್ಲ ಏನೇನು ವಿಜಿತ ಅವ್ರು ಹೇಳ್ತಾರೆ. ಅದನ್ನ ರಿವೋಕ್ ಮಾಡಿಸ್ತಾರೋ, ಅದು ಎಕ್ಸ್ಟ್ರಾ ಬಿಲ್ ಏನ್ ಮಾಡ್ತಾರೋ ಅದನ್ನ ಡೈರೆಕ್ಟ್ ನೀವೇ ಮಾತಾಡ್ಕೊಂಡು ನೀವು ಅದು ನೀವು ಗೊತ್ತು ಮಾತಾಡಿ. ಅದೇನು ಹಿಂದೆ ಮುಂದೆ ಏನಿಲ್ಲ, ಯಥಾಸ್ಥಿತಿ ಕೆಲಸ. ನಾನು ನಿನ್ನ ಹತ್ರ ಸೀರಿಯಸ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ಈಗ ರಾಯಪ್ಪ ನಿನ್ಗೂ ಕಳ್ಸಿದ್ನಲ್ಲ, ನಾನು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರು ಹೋಗಲ್ಲ. ಯಜಮಾನ್ರು ನನಗೆ ಹೇಳ್ಬಿಡಿ ಆಮೇಲೆ ನೋಡಿ ಚೆಲುವರಾಜು, ನೀನ್ ನನ್ನ ಹತ್ರ ಇರು, ನಿನ್ಗೆ ನಾನು ಯಾವ ತೊಂದರೆ ಕೊಡಲ್ಲ. ಅರ್ಥ ಆಯ್ತಾ? 30 ಏನಂದ್ರು ಗೊತ್ತಾ, ನಿನ್ಗೆ ನಂಬರ್ ಹೇಳಿದ್ದು 30 ನಂಬರ್ ತಲುಪ್ತಾ, ನಾನು ಇರೋ ಅಡ್ರೆಸ್ ಹೇಳ್ತೀನಿ, ಕರ್ಕೊಂಬ. ಎದುರುಗಡೆ ಮಾತಾಡಿ ಅಲ್ಲೇ ಕ್ಲಿಯರ್ ಮಾಡ್ತೀನಿ. ಹಂಗಾರ ಒಂದ್ ಕೆಲಸ ಮಾಡು, ಶನಿವಾರ ಎತ್ಕೊಂಬರ್ತೀನಿ, ನಿನ್ನ ಹತ್ರ ಇಟ್ಕೋ. ಅರ್ಥ ಆಯ್ತಾ? ಹೋಗೋಣ. ಅರ್ಥ ಆಯ್ತಾ? ಅಲ್ಲಿ ಹೇಳ್ಬಿಡ್ಲಿ ಮುಗಿದ್ರೆ ಅಂದ್ರೆ ತಂದ್ರು ನನಗೆ ಕಲೆಕ್ಟ್ ಮಾಡಕ್ಕಲ್ಲ. ಅವ್ರೇನ್ ಡೈರೆಕ್ಟ್ ಆಗಿ ಯಾವ ಆಮೇಲೆ ನೋಡೋಣ. ಇವಾಗ ಒಂದ್ ಹೇಳ್ಬಿಟ್ಟು ನಾಳೆಗೊಂದು ನಿನ್ ಬೆನ್ನಿಂದೆ ನಾನು ಇರ್ತೀನಿ, ಗೊತ್ತಾಯ್ತಾ? ಆಮೇಲೆ ಯಜಮಾನ್ರು ಆಶೀರ್ವಾದ ಇತ್ತು ಅಂದ್ರೆ ಎಲ್ಲ ನಿನ್ ಜೊತೆ ಇರ್ತಾರೆ. ಈಗ MLA ಏನಾಗ್ಬಿಟ್ಟದ, ನಾನು 1 ವರ್ಷದಿಂದ ಆಟ ಆಡ್ತಿದ್ನಲ್ಲ, ಅದು ಮನ್ಸಿನಲ್ಲಿದೆ. ಈ ನನ್ ಮಗ ನನ್ನೇ ಇಷ್ಟ ಆಟ ಆಡ್ಸ್ಬಿಟ್ನಲ್ಲ, ದುಡ್ಡು ಕೊಡ್ಲಿಲ್ವಲ್ಲ ಅಂದ್ಬಿಟ್ಟು. ಆಮೇಲೆ ನನ್ಗೆ ಆ ಹೊಡೆದವನ್ನ ಕರ್ಕೊಂಡ್ಬಂದು ನೀನೇ ಒಂದ್ 2 ಡೇ ಕೊಡ್ಬಿಟ್ಟು ನನ್ಗೆ ಅರ್ಥ ಆಯ್ತಾ? ಅದೊಂದು. ಆಮೇಲೆ ನಾನ್ 30 ಲಕ್ಷ ಯಾವ್ದೇ ಕಾರಣಕ್ಕೂ ಕೊಡಕ್ಕಲ್ಲ. ನಾನು ನೊಂದ್ಬಿಟ್ಟಿದ್ದೀನಿ, ಎಲ್ಲ ಹಾಲ್ ಕರ್ದಂಗ್ ಕರ್ಕೊಂಡ್ಬಿಟ್ಟ. ನನ್ನ ಹತ್ರ ದುಡ್ಡಿಲ್ಲ. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅದನ್ನ ಇವ್ರೆ ಅದನ್ನ ಆಯ್ತು ಬಿಡುವ, ಏನೋ ದಯವಿಟ್ಟು ಹೆಲ್ಪ್ ಮಾಡೋ ಅಂತ ಹೇಳ್ತೀನಿ ಬಿಡು. ಆಯ್ತು, ಎಲ್ಲ ಒಂದೇ ತರ ಮಾಡೋಣ, ಅದನ್ನು ನೋಡ್ಕೊಂಡು ಹೋಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ. ಸಮಸ್ಯೆ ಏನಿಲ್ಲ, ಅದೇ ಸಮಸ್ಯೆ ಇಲ್ಲ. ಅಣ್ಣ ಶನಿವಾರ ಬೆಳಗ್ಗೆ 11 ಗಂಟೆಗೆ ಸಾಕು. 11 ಗಂಟೆ ಶನಿವಾರ ಬೆಳಗ್ಗೆ 12 ಗಂಟೆ 12 ಗಂಟೆ ಶನಿವಾರ ಬೆಳಗ್ಗೆ 11 ಗಂಟೆ. ಆಮೇಲೆ ಲೆಟರ್ ಕೊಟ್ಟವ್ರೆ, ಇಲ್ಲಿ ನಮ್ಮ ಹತ್ರ ದುಡ್ಡು ಕೇಳ್ತಾ ಇದಾರೆ, ಬಟ್ ಅಲ್ಲೋಗಿ ಅದು ಹೇಳ್ಬೇಕಲ್ವ ಅಣ್ಣ. 30 ಲಕ್ಷ ಎಲ್ಲಿಂದ ಒನ್ ಅವರ್ ಸೈಕಲ್ ಏನಿಲ್ಲ ಅಣ್ಣ. 8 ಲಕ್ಷ ಸೈಕಲ್ ಹೊಡೆದು ಸೈಕಲ್ 8 ಗಂಟೆವರೆಗೂ 8 ಲಕ್ಷ ಒಂಚೆ, ಇನ್ನು 12 ಲಕ್ಷ ಒಂಚಕ್ ಆಗ್ಲಿಲ್ಲ. ಅರ್ಥ ಆಯ್ತಾ? ಆಮೇಲೆ ಗೋಲ್ಡ್ ಐತೆ ನಾಳೆ ಏನ್ ಮಾಡ್ತಿಂತ ಮೋಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ ಆತರ ಆಟ ಇವಾಗ ನೀವು ಯಾವ್ದು ಹೇಳ್ಬಿಟ್ರೆ ನಾನು, ಯಾಕಂದ್ರೆ ನಾನು ಹಣೆ ಬರ ಇಟ್ಟಂಗ ಆಗ್ಬಿಡ್ತದೆ. ಯಾಕಂದ್ರೆ ನಾನ್ ನಿನ್ನ ನಂಬ್ಕೊಂಡ್ ಬಂದಿರೋದು, ನಿನ್ಗೆ ಒಂದು ವ್ಯಾಲ್ಯೂ ಇದೆಯಣ್ಣ. ಈಗ ಒಬ್ರು MLA ಒಂದ್ಸಲಿ ಮಾತು ಕೊಟ್ಮೇಲೆ ಮಾತು ತಪ್ಪಲ್ಲ, ನನಗೆ ಚೆನ್ನಾಗ್ ಗೊತ್ತು. ಅಂಬರೀಶ್ ಅಂತ ಇದೇ JP ಪಾರ್ಕ್ ಅಲ್ಲಿ ಗಲಾಟೆ ಆಗಿದೆ, ಇದೇ ಕಸಿನ್ ವಿಚಾರ. ಹಿಂಗೆ ಅವರು ಹೊಡೆದ್ಬಿಟ್ಟು ನಂತರನೇ
ಆಚೆ ಹಾಕಿದ್ರು. ಅವತ್ತು MLA ಕರೆದು ಕೇಳು ಬರೋ ನಾನು ಸಪೋರ್ಟ್ ಮಾಡು ಅಂತ ಸೀದಾ ಬಂದು ಅವ್ನು ಸೇರ್ಕೊಂಡ. ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಇವರೇ ಫೋನ್ ಮಾಡಿ ಕರೆದ್ಬಿಟ್ಟು ಜಾಳಿ ತೀರ್ಸ್ಕೊಡು. ಇವತ್ತು ಅವನೇ ಮಾಡ್ತಾನೆ. ನನಗೊತ್ತು ಆ ಅಪ್ಪನ ಬಾಯಲ್ಲಿ ಒಂದೇ ಒಂದು ಮಾತು ಬಂದ್ಬಿಟ್ರೆ ಆಯ್ತು ನಿನ್ಗೆ ಏನು ತೊಂದರೆ ಕೊಡಲ್ಲ ಕಣ, ನೀನ್ ಮಾಡ್ಕೊಂಡು ನಂಬರ್ ಬೇಕಲ್ಲ, ಮುಂದೆ ನೀನ್ ನಂಬರ್ ನೀನ್ ಇವಾಗ ಒಂದು 1 hour ತಗೊಂಬ. ಎಲ್ಲರೂ ಸ್ಪಾಟ ಕುಂಡಿಸ್ತೀನಿ, ಇವತ್ತೇ ಕುಂಡಿಸ್ತೀನಿ. ಯಾಕೆಲ್ಲ ಕೆಲ್ಸಕ್ಕೆ ಕುಂಡಿಸ್ತೀವಿ ಸ್ಪಾಟ್ ಅಲ್ಲಿ. ನಾನು ಮಾಡ್ತೀನಿ, ಇವತ್ತೇ ಕರ್ಕೊಂಡು ಕುಂಡಿಸ್ತೀವಿ. ಸೋಮವಾರ ಅಲ್ಲ ಶನಿವಾರ, ನಾಳೆ ಒಂದಿನ ಹಬ್ಬ ಐತೆ. ಒಡವೆ ಐತೆ ನಾನು ನಿಂತಿದ್ದು ಒಂದು 12 ಲಕ್ಷ ರೂಪಾಯಿ ಅಡ ಇಟ್ಬಿಟ್ಟು ಒಂದು 8 ಲಕ್ಷ ಒಂಚಿ ಇಟ್ಕೊಂಡು ಅಲ್ವಾ ಅಡ್ಡೆ ಇತ್ತು ಮತ್ತೊಂದಕ್ಕೆ ನಮ್ಗೆ ಇದು ಅವೆಲ್ಲ ನಮ್ಗೇನ್ ಹೇಳ್ಬಿಡಿ. ನಿಮ್ಗೇನೈತೆ ನಿಮ್ ಕೆಲಸ ಆಗ್ಬೇಕು. ನನ್ ಕೈಲಿ ಇಷ್ಟೇ ಆಗೋದು 20 ದಿನ ಮಾತಿ ಮಾತಾಡ್ತಾರೆ. ನನ್ಗೆ ಯಾವಾಗ ಗೊತ್ತಿಲ್ಲ, ಕೇಳಿ 1 ನಿಮಿಷ ಚಿಲ್ಲರೆ. ನನಗೆ ಯಾವಾಗ ಕಸದ ನಾನೇ ಗೊತ್ತಿಲ್ಲ, ಮಾಹಿತಿ ಕೇಳ್ತೀನಿ ಏನದು ಅಂತ. ನನಗೆ ಯಾವಾಗ ಗೊತ್ತಿಲ್ಲ. ಆ ಯಜಮಾನ್ರು ಏನ್ ಹೇಳ್ತಾರೆ ಅದು ಮಾಡೋ ಕೆಲಸ ಅಷ್ಟೇ. ನಾನು ಮಾಡ್ತೀನಿ, ನಾನು ಮಾಡಿದ್ರು ನಾನು 20 ಆಮೇಲೆ 3 ಅಂದ್ರು ಮಾತಾಡಿದೀವಿ ಅಷ್ಟೇ. ಮಾಡ್ತೀನಿ, ಮಾತಾಡಿ ಆಪರೇಟ್ ಮಾಡಿ ಆಯ್ತು ಒಳ್ಳೇದ್ ಮಾಡೋಣ ಅಂದ್ರು. ನೀನ್ ತಗೊಂಬಂದ್ ನೀನು ಹೇಳ್ಬಿಡೋಣ ಒಂದು ಅದು ಫೋನ್ ಹಾಕಿ 20 ಅಂತ ನಾನು ಹೇಳಿದ್ ಬೇಡ. ಯಾಕಣ್ಣ ಒಳಗೆ ಬಿಡ್ತೈತ್ಯಾ? ಚಲೋ 10 ಗಂಟೆ ಕೆಲಸ ಕೇರು. 10 ಗಂಟೆ ಹೋಗ್ತೀವಿ ಸರ್. 11 ಗಂಟೆ 12 ಗಂಟೆ ಸರ್ ಫೋನ್ ಮಾಡ್ತಾರೆ. ಕ್ಲಿಯರಾ? ಸರಿ ಆಯ್ತು. ನೀನ ಆಮೇಲೆ ಇದೊಂದು ಹೇಳ್ಬಿಡ ಹೇಳ್ಬೋಣ ಲೆಟರ್ ಕೊಟ್ಟಿರೋದು ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟವ್ರ ನನ್ ಪ್ರಾಣ ಹೋಗ್ತೈತೆ. 12 ಗಂಟೆ ಕ್ಲಿಯರ್ ನಾಳೆಗೆ ಹೋಗ್ಬೇಡ ಅಂತ ನಾಳೆಗೆ ಯಾವ್ದು ಹೋಗಲ್ಲ ಕೂತ್ಕೊತಾನ. JCF ಕ್ಯಾನ್ಸಲ್ ಮಾಡಿ ನಾನು ಅಷ್ಟೆಲ್ಲ ಹೇಳಿದ್ವಿ ಹೋಗಿ ಕೂತವ್ನ ಗೊತ್ತಾ, ಹೋಗಲ್ಲ ಅಂತ ಅಂದ. ಬಿಡು, ನೀನ್ ಹಾಕಿದ್ರೆ ಕೇಳ್ರಿ ರೆಡಿ ಆಗುತ್ತೆ. ರೆಡಿ ಮಾಡಿದ್ರೆ ಕೆಲಸ ಆಗುತ್ತೆ. ನೀನ್ ಇನ್ನೂ ಅರ್ಧ ಹೇಳ್ತಿರೋದು ಏನ್ ಹೇಳಿದ್ರೆ ಅದನ್ನ ಹೇಳ್ತಾ ರೆಡಿ ಮಾಡ್ಕೊಂಬ ಅಣ್ಣ. ಇಲ್ಲ ನಾನು ಹೇಳ್ತೀನಿ ಆಯ್ತಾನ ಅಂತ ಬಾ ಅಂತಾರೆ. ಹೋಗಿ ಮ್ಯಾಟರ್ ಕ್ಲಿಯರ್ ಮಾಡ್ಕೊ. ಅವ್ರೊಂದು ಪಬ್ಲಿಕ್ ಸೋಮವಾರವರೆಗೂ ಸಿಗಲ್ಲ. ನೀನ್ ಚೆನ್ನಾಗಿ ರೆಡಿ ಮಾಡ್ಕೊಂಬ ಮಾಡಿ ನಮ್ಗೆ ಸಿಗ್ತಾರೆ. ಸರಿ ಆಯ್ತು, ನನಗೂ ಮಾರ್ನಿಂಗ್ ಸಿಗ್ತಾರೆ. ಅಲ್ಲಿ ಒಂದ್ ಫೋನ್ ಹಾಕು, ಅಲ್ಲಿವರೆಗೂ ಸುಮ್ಮನೆ ಇದ್ಬಿಡು ಅಂತ. ನಾನ್ ದುಡ್ಡು ಕೊಟ್ಮೇಲೆ ಅಲ್ಲಿವರೆಗೂ ಚೂರು ಹೋಲ್ಡ್ ಮಾಡ್ತೇನೆ ಕೆಲಸ. ಏನೇ ಮಾಡಿದ್ರು ಅವ್ರ ಫ್ರೆಂಡ್ ಒಂದು ಫೋನ್ ಹೋದ್ರೆ ಸರಿ ಹೋಗಿತ್ತು. ಸರಿ ನಾ ಮಾಡ್ತಾವ್ರಲ್ಲ, ನಾಳೆ ವರ್ಕಿಂಗ್ ಡೇ ಆಯ್ತಾನೋ ಒಂದ್ ಮಾತು ಹಾಕಣೋ. ಒಂದು ನನ್ಗೋಸ ಅಣ್ಣ 2 ದಿನ ಸುಮ್ಮನೆ ಶನಿವಾರ ನಾನು ಕೊಡ್ಲಿಲ್ಲ ಅಂದ್ರೆ ಅವ್ರು ಏನಾನ ಮಾಡ್ಕೊಳ್ಳಿ, ನಾನ್ ದುಡ್ಡು ಕೊಡ್ಲಿಲ್ಲ ಅಂತ ಒಂದೇ ಒಂದು ಫೋನ್ ಹಾಕ್ಬಿಡು. ನಿಮ್ಗೆ ಅಷ್ಟೊಂದು ಡೌಟ್ ಇದೆ, ನಿನ್ಗೆ ಅವ್ರಿಗೆ ವಾಯ್ಸ್ ಮೆಸೇಜ್ ನ ಹಾಕೊಡ್ತೀನಿ. ವಾಯ್ಸ್ ಎಲ್ಲ ಹಂಗೆ ಮಾಡಿ ಕೇಳು, ನೀನೇ ಮಾತಾಡ್ಬಿಡು ಆಯ್ತಾ. ನಾನೇನ್ ಬೇಡ, ನಿನ್ ವಾಯ್ಸ್ ಅಲ್ಲೇ ಹೋಗ್ಬಿಡ್ಲಿ. ನಿನ್ ವಾಯ್ಸ್ ಅನ್ನು ಗೊತ್ತಾಗ್ತದಲ್ಲ ಅಣ್ಣ. ನಾನು ವಾಯ್ಸ್ ಮತ್ತೆ ನಾವು ಈಗ ಹೊಸದು ಕುತ್ಕೊಂಡು ಮಾತಾಡಿದೀವಿ. ಶನಿವಾರ ಬೆಳಗ್ಗೆ ನಾನು 10 ಗಂಟೆಗೆ ನೀವೇನ್ ಹೇಳಿದ್ರು ಅದು ನನ್ ಕೆಲಸ ಒಂದ್ ಫೋನ್ ನೀವೇನ್ ಹೇಳ್ತಿರೋ ಆ ಕೆಲಸ ನಾನು ರೆಡಿ ಇದೀನಿ. ಸರಿ ನಿನ್ ಮಾತ್ರ ಮಾತಾಡು, ಅದು ರೆಡಿ ಇದೀವಿ. ಹೊಸ ಮಾತಾಡಿದೀವಿ. ಶನಿವಾರ ಬರುತ್ತೆ. ನನ್ಗೋಸ್ಕರ ನನ್ಗೋಸ್ಕರ ವಾಯ್ಸ್ ಬೇಗ ಅವರು ಅಂತಂದ್ರೂ ಗೊತ್ತಾಗಬೇಕಲ್ಲ. ನೀನ್ ಮಾತಾಡೋಣ ಯಾವ್ದು ಸುಮ್ಮನೆ ಒಂದೇ ಒಂದು ಕಾಲ್ ಮಾಡೋಣ ನೀನೇ ಮಾತಾಡ. ನಾನು ಅವ್ರ ಬಾಯಲ್ಲಿ ವಾಯ್ಸ್ ಮೆಸೇಜ್ ಹಾಕ್ಬಿಡ, ಕಾಲ್ ಮೆಸೇಜ್ ಹಾಕೋಣ. ಮಾತಾಡ ನೀನ್ ಕಾಲೇ ಬೀಳ್ತೀನಿ. ಒಂದೇ ಒಂದು ಕಾಲ್ ಹಾಕೋಣ ಯಜಮಾನಂಗ್, ಒಂದೇ ಒಂದು ಕಾಲ್ ಹಾಕೋಣ ಯಜಮಾನಂಗ್. ಅಣ್ಣ ಶನಿವಾರದವರೆಗೂ ಸುಮ್ಮನೆ ಇದೆ, ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸತ್ವಾಗ್ಲು ನೀನು ಏನಾನ ಮಾಡ್ಕೊ, ನಾನ್ ಬರಲ್ಲ ಈ ಕೆಲಸ. ಏನ್ ಕಾಯ್ತಾನ ಮಾಡ್ತಿದ್ವಿ ಹಾಕೋಣ, ಒಂದೇ ಒಂದು ಫೋನ್ ಹಾಕೋಣ. ಏನಾಗಲ್ಲ, ನನ್ಗೋಸ್ಕರ ನಾನು ಖಾಲಿ ಬೀಳ್ತೀನಿ. ಗೊತ್ತಾಯ್ತು, ದೊಡ್ಡ ಮನುಷ್ಯ ನನಗೂ ಅರ್ಥ ಆಗುತ್ತೆ. ಬೇರೆಯವರಾಗಿದ್ರೆ ಸಣ್ಣ ನೀನ್ ಏನು ಬೇಡ ಅಣ್ಣ, ನಾನ್ ಕೇಳ್ಕೊಂಡ್ಬಿಡ್ತೀನಿ. ಅಣ್ಣ ಒಂದೇ ನೀನೇನು ಮಾತಾಡ್ಬೇಡ. ಈಗ ನಾನು ಓದಿ ಒಂದೇ ಒಂದ್ ನಿಮಿಷ, ನೀನೇನು ಮಾತಾಡ್ಬೇಡ ಅಣ್ಣ. ಶನಿವಾರದವರು 2 ದಿನ ಹೋಲ್ಡ್ ಮಾಡೋನು ಅಷ್ಟೇ, 2 ದಿನ. ಶನಿವಾರ ಕೊಡ್ಲಿಲ್ಲ ನೀನ್ ಏನ ನಾನು ಕರ್ಕೊಂಬರಲ್ಲ ಅಂತ ಅಣ್ಣ. ವಸಂತ ಕುತ್ಕೊಂಡು ಇಷ್ಟೊತ್ತಕ ಚೆಲುವನಗೆಲ್ಲ ಮಾತಾಡಿದೀವಣ್ಣ. ದಯವಿಟ್ಟು ಯಾವ್ದು ಡಾಕ್ಯುಮೆಂಟೇಶನ್ಸ್ ನಾವು ಮೂವ್ ಮಾಡ್ಬಾರ್ದಂತೆ. ಅವ್ರು ಡಾಕ್ಯುಮೆಂಟ್ ಮೂವ್ ಮಾಡ್ಬಿಡ್ತಾರೆ ನಾಳೆ. ಆ ವರ್ಕಿಂಗ್ ಡೇ ಅಭಿ ನೆನ್ನೆ ಕೂತಿದ್ರು, ನನ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರಣ್ಣ.
ಅದಕ್ಕೆ ದಯವಿಟ್ಟು ಶನಿವಾರ ಬೆಳಗ್ಗೆ 11 ಗಂಟೆವರೆಗೂ ನಮ್ಗೆ ಟೈಮ್ ಕೊಡೋಣ. 11 ಗಂಟೆಗೆ ಬಂದು ಫೈನಲ್ ಮಾತುಕತೆ ನಮ್ಗೆ ಮಾತಾಡಿ ನಿಮ್ಮ ಮುಂದೆ ಕರ್ಕೊಂಡ್ಬಂದು ಸರ್ ಕಳಿಸಿದ್ದ ಮುಂದೆ ಕಳಿಸಿದ್ದ ಸರ್ ಬರಕಳಿಸ ಯಾರು ಸರ್ ಡ್ರೈವರ್ನಾ? ಹಾಂ ಡ್ರೈವರ್ ಕಳ್ಸ್ಬಿಡ್ತೀನಿ ಮತ್ತೆ ಕಳಿಸ್ತೀನಿ. ನಾನು ಇಲ್ಲಿ ಮಲ್ಲೇಶ್ವರ ಮಾಡಿದ್ದೀನಿ ಕಳಿಸ್ಬಿಡ್ತೀನಿ. ಅದು ಆಯ್ತು ಬೇಡ ಅಣ್ಣ ವಸಂತಣ್ಣನ ಆಫೀಸಲ್ಲಿ ನಾವು ಚಲವಣ್ಣ ಎಲ್ಲ ಕುಟುಂಬ ಡಿಸ್ಕಷನ್ ಮಾಡಿದೀವಿ. ಯಾವ್ದು ಡಾಕ್ಯುಮೆಂಟೇಶನ್ ದಯವಿಟ್ಟು ಮೂವ್ ಮಾಡಬಾರ್ದು ಅಂತ. ಅಭಿ ಹೋಗಿದ್ದೇನೆ ಜೆ ಸಿ ಆಫೀಸರ್ ಕೂತಿರಂತೆ. ದಯವಿಟ್ಟು ನಾಳೆ ಒಂದು ದಿವಸ ಹೋಲ್ಡ್ ಮಾಡೋಣ. ಶನಿವಾರ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ನಮ್ಗೆ ಬಂದು ಸಿಗ್ತಾರೆ. ಎಲ್ಲ ವಾರ ಕ್ಲಿಯರ್ ಆಗುತ್ತೆ. 11 ಗಂಟೆ ಕರ್ಕೊಂಡು ನಿಮ್ಮ ಮುಂದೆ ನೇರವಾಗಿ ನಾನು ವಸಂತಣ್ಣ ಚಲವಣ್ಣ ಕರ್ಕೊಂಡು ಮಾತಾಡಿಸ್ತೀವಿ. ದಯವಿಟ್ಟು ಅಲ್ಲಿ ತನಕ ಯಾವುದೋ ಒಂದು ಡಾಕ್ಯುಮೆಂಟೇಶನ್ ಮೂವ್ ಮಾಡ್ಬಿಡೋಣ. ದಯವಿಟ್ಟು ಇದಕ್ಕೊಂದು ಓಕೆ ಅಂತ ಮೆಸೇಜ್ ಹಾಕ್ಬಿಡೋಣ. ಅವ್ರು ಸಮಾಧಾನ ಆಯ್ತಾರೆ. ಅವರು ಇಲ್ಲಾಂದ್ರೆ ಫುಲ್ಲು ಚಲೋಣ ತುಂಬ ನೊಂದ್ಕೊಂಡ್ಬಿಟ್ಟವ್ರು. ಏನಂಗೆ ಹೆಚ್ಚು ಕಮ್ಮಿ ಆಗೋಯ್ತಣ್ಣ ನಂಗೆ ಆಗೋಯ್ತು ಅಂತಾರೆ. ಇದೊಂದಕ್ಕೆ ಓಕೆ ಅಂತ ಹೇಳೋಣ. ಶನಿವಾರ ಬೆಳಗ್ಗೆ 11 ಗಂಟೆಗೆ ನಾವು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ. ಅವ್ರ ವಾಯ್ಸ್ ಮೆಸೇಜ್ ಆಗಲ್ಲ. ಯಾವ್ದು ಡಾಕ್ಯುಮೆಂಟೇಶನ್ ಮೂವ್ ಮಾಡಬಾರ್ದು ಅಂತ ಅಭಿ ಹೋಗಿದ್ದೇನೆ ಜೆ ಸಿ ಆಫೀಸರ್ ಕೂತಿರಂತೆ. ದಯವಿಟ್ಟು ನಾಳೆ ಒಂದು ದಿವಸ ಹೋಲ್ಡ್ ಮಾಡೋಣ. ಶನಿವಾರ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ನಮ್ಗೆ ಬಂದು ಸಿಗ್ತಾರೆ. ಎಲ್ಲ ವಾರ ಕ್ಲಿಯರ್ ಆಗುತ್ತೆ. 11 ಗಂಟೆ ಕರ್ಕೊಂಡು ನಿಮ್ಮ ಮುಂದೆ ನೇರವಾಗಿ ನಾನು ವಸಂತಣ್ಣ ಚಲವಣ್ಣ ಕರ್ಕೊಂಡು ಮಾತಾಡಿಸ್ತೀವಿ. ದಯವಿಟ್ಟು ಅಲ್ಲಿ ತನಕ ಯಾವುದೋ ಒಂದು ಡಾಕ್ಯುಮೆಂಟೇಶನ್ ಮೂವ್ ಮಾಡ್ಬಿಡೋಣ. ದಯವಿಟ್ಟು ಇದಕ್ಕೊಂದು ಓಕೆ ಅಂತ ಮೆಸೇಜ್ ಹಾಕ್ಬಿಡೋಣ. ಅವ್ರು ಸಮಾಧಾನ ಆಯ್ತಾರೆ. ಅವರು ಇಲ್ಲಾಂದ್ರೆ ಫುಲ್ಲು ಚಲವಣ್ಣ ತುಂಬ ನೊಂದ್ಕೊಂಡ್ಬಿಟ್ಟವ್ರು. ಏನಂಗೆ ಹೆಚ್ಚು ಕಮ್ಮಿ ಆಗೋಯ್ತಣ್ಣ ನಂಗೆ ಆಗೋಯ್ತು ಅಂತಾರೆ. ಇದೊಂದಕ್ಕೆ ಓಕೆ ಅಂತ ಹೇಳೋಣ. ಶನಿವಾರ ಬೆಳಗ್ಗೆ 11 ಗಂಟೆಗೆ ನಾವು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ. ಸರಿನಾ? ಇದಕ್ಕೆ ಇನ್ನೆಷ್ಟು ಕ್ಲಿಯರ್ ಆಗೋಣ? ಸರಿ ನೀನು ಹೇಳಿದ್ದ ಓಕೆ ಕೇಳಿಸ್ತಾರೆ. ಈಗ ಹೋಗತ್ತ ಅವ್ರು ಫುಲ್ ಬಿಜಿ ಇರ್ತಾರೆ. ಕೆಲಸ ಬಿಜಿ ಅವರು. ಏನಿಲ್ಲಣ್ಣ ನಾನು ಇದ್ದೀನಪ್ಪ ಮಾಡ್ಕೊಂಡು ಹೋಗು. ಎಲ್ರು ಹೆಂಗ್ ಕೊಡ್ತಾರ ಹಂಗ್ ಕೊಟ್ಕೊಂಡು ಹೋಗು ಅಂತ ಅನ್ಬಿಟ್ಟು ಒಟ್ಟು ಈಗ ಹಂಗ ಅನ್ಬಿಟ್ಟು ಆಮೇಲೆ ಮುದ್ದಿದ್ದ ಕೈ ಬಿಟ್ಟು ಕಷ್ಟ ಅನ್ನೋ ನಾನು. ಯಾಕಂದ್ರೆ ನೀನ್ ನಂಬಿದ್ದೀನಿ. ನೀನ್ ನಂಬಿಟ್ಟೆ ನಾನು ಬಂದಿರೋದು. ಮಾಡ್ತೇನೆ ನಿಮ್ಮನ್ನ ಸತ್ಯವಾಲು. ಇವಾಗ ಇರೋದ್ಕೇನೆ ಇವಾಗ ಇದ್ ಮಾಡಿರೋದಿಲ್ಲ. ಅವ್ರು ಕರ್ಕತ್ತಿಲ್ಲ. ಆಮೇಲೆ ಒಂದು ಫೋಟೋ ತೆಗಿಸ್ಬಿಟ್ಟು ಅಲ್ಲೇ ಫೋಟೋ ತಗೋಬೇಕು. ಫೋಟೋ ತಗೊಂಡು ಅಲ್ಲೇ ಅವನಿಗೆ ಒಂದೊಂದು ಫೋಟೋ ಕಳಿಸ್ತೀನಿ. ಯಾರಿಗೆ ವೇಲುಗೆ ಕಳಿಸ್ಬೇಕು. ರಾಯಪ್ಪನಿಗೂ ಇವ್ರಿಬ್ರಿಗೂ ನೀನು ಮಧ್ಯದಲ್ಲಿ ನಿಂತ್ಕೊ. ತಿನ್ನಕ್ ಅದೇ ಅದೃಷ್ಟ ಇಲ್ವಲ್ಲ. ತಿನ್ನಕ್ಕೂ ಅದೃಷ್ಟ ಇಲ್ಲ ನೋಡು. ಕೈಗೆ ಬಂದಿದ್ದು ಇದೇ ಬಾಯಿಗೆ ಬಂದಿಲ್ಲ ಅನ್ನೋದು ಇಷ್ಟೇನ ಅರ್ಥ? ಅವನ್ ದ್ರೋತ್ಸವದ ಶುಭಾಶಯಗಳಣ್ಣ. ಹೇಳ ಸಿಂಗಲಿಗೆ ಹೇಳ ಜಾಗ ಹಾ ಮಾಡ್ತೀರಣ್ಣ. ಹಾಕಿದ್ರ ಸಿಗರೇಟ ಸ್ಟುಡಿಯೋ ಹಾಕಿಲ್ವಣ ಇವ್ರದ್ದು ಫಿಲಿಮ್ದು ಸೆಟ್ ಮುಂದೆಗಡೆ ಜಾಗ ಬೂಟ್ ಬಿಟ್ಟಿದೆ. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಹಾ ವೇಸ್ಟ್. ಬೂಟ್ ಹಿಡಿದಿರೋದು ಕೊಟ್ಬಿಟ್ಟಾರೆ. ಹಾ ಸೆಟ್ ಮುಂದೆಗಡೆ ಐದು ಜಾಗ
ಹಲೋ ನೋಡೋಣ ನಿಮ್ಗೆ ಗೊತ್ತಿಲ್ಲ ನೀವು ಹೇಳಿರಕ್ಕೆ ಗೌರ್ಮೆಂಟ್ ರೂಮ್ ಎಲ್ಲ ಎಷ್ಟಿದೆ ಅವ್ರದ್ದು ಆಟೋ ಬಾಡಿಗೆ? 70,000 ಬರ್ಕೊ ಕೊಡಲಿ. ಶೆಡ್ ಜಾಗ ಫುಲ್ ಅದ ಶೆಡ್ ಫುಲ್ ಜಾಗ ಕೊಟ್ಟಾಯ್ತು ಬಿಡೋದು. ಆ ಕಡೆ ಒಳಗೆ ಮಾಡ್ತಾರೆ ಈಚೆ ಇಲ್ವಾ ಜಾಗ ನಮ್ಗೂ ಶೆಡ್ ಜಾಗ 70,000 ಜಾಗ ಐತಲ್ಲ ಹಿಂಗೆ ತೊಗೊಂಡು ಹಾಕ್ಬೋದು ಅವ್ರದೇನೆ ಬಗ್ಗೆ ಮಾತಾಡ್ತಾರೆ ಮನೆ ಐತಲ್ಲ ಲೇಬರ್ ಸರಿ ಒಂದ್ಪುಟ ನಟಿ ಬರೋಣ. ಶೂಟಿಂಗ್ ಗೇಟ್ ಮನೆ ಶನಿವಾರ ಬರ್ತೀನಿ ನಾನು 11 ಗಂಟೆ ಅಷ್ಟೇ. ಎಲ್ಲೂ ಹೋಗೋಣ ಆಮೇಲೆ ಶನಿವಾರ. ಅಲ್ಲ ಪಕ್ಕಕ್ಕೆ ಹೌದು ಶೂಟಿಂಗ್ ಕಾಂಪೌಂಡ್ ಎಲ್ಲಗಡೆ ಜಾಗ ಮುಂದೆ ಜಾಗ ಕಾಂಪೌಂಡ್ ಹಾಕ್ಬೋದು ಮನೆ ಮಾಡ್ಕೊಳ್ಳೋದು ನವೀನ್ ಅಲ್ಲ ತೆಂಗಿನ ತೋಟದ ಹೊರಗಡೆ ಒಂದು ರೂಮ್ ಐತೆ ರೂಮ್ ಅಲ್ಲ ಈಚೆ ಒಂದು ಮಾಮೂಲಿ ಚೀಟ್ ರೂಮ್ ಐತೆ ನೋಡೋಣ ಚೆನ್ನಾಗಿದ್ದಾನೆ ಇಲ್ಲೇ ಆ ಸೀಟ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡ್ಕೊಂಡು ಈಸಿ ಅಲ್ವಾ ಆ ಕಡೆ ಪಕ್ಕದಲ್ಲಿ ಮಾಡ್ಕೊಂಡು ಓಕೆ ಅಣ್ಣ ಮಾತಾಡ್ತೀನಿ ಓಕೆ ಬೂಂದಿ ಚೆನ್ನಾಗಿಲ್ಲ ಮನೆ ಯಾವ್ದೋ ಬೂಟ್ ಅಣ್ಣ ಒಂದು ಓಟ್ಗೆ 10,000 ಅಂದ್ರೆ ಏನಣ್ಣ ಒಂದು ಬದುಕ್ತಾನ ಅಪ್ಪ ಸತ್ತ ಅಂದ್ಬಿಡಂಗಾರೆ. ನೀನ್ ಹೇಳ್ತೀಯಣ್ಣ ನಿನ್ಗೊಂಥರ ಗ್ರೂಪ್ ಸೆನ್ಸ್ ಇರ್ತದೆ ಏನ್ ಮಾಡೋದಿಲ್ಲ ಹಿಂಗ್ ಮಾಡೋದಿಲ್ಲ ಹಂಗ ಅನ್ಸಿರ್ತದೆ ಅದು ಏನ್ ಸಮಸ್ಯೆ ಆಗಲ್ಲ ನಮ್ಗೆ ನಾವು ಅದನ್ನ ಬ್ರಾಗ್ ನೋಡ್ತಾ ಇರ್ತೀವಲ್ಲ ನಾವೇ ನಿನ್ ಸ್ಥಾನದಲ್ಲಿ ನಮ್ಗೂ ನಿಂಗೆ ಅನ್ಸ ನಿನ್ ತರನೇ ಅನ್ಸೋದು ಅದು ಸತ್ಯ ಮಾತ್ರ. ಎಲ್ಲಿ ಕೈ ಬಿಟ್ಬಿಡ್ತಾರೋ ಏನ್ ಕತೆನೋ ಏನ್ ಇವಾಗ ಒಂದ್ಸಲಿ ಅಪ್ಪನ್ ಬಾಯಲ್ಲಿ ಬಂದ್ಬಿಟ್ರೆ ನನ್ಗೂ ಬಿಡ ನಾನ್ ಮೇರು ನಿಮ್ಮನ್ನೆಲ್ಲ ಕರೆಯೋದೇ ಇಲ್ಲ ನಿಮ್ ಕರೆಯೋದೇ ಇಲ್ಲ ಅವಾಗ ಅಣ್ಣ ನೀನ್ ಹೇಳಿದ್ಯಲ್ಲ ಮಾತು ಕೊಟ್ಟಲ್ಲಪ್ಪ ಅಂತ ನಾನು ಅವಾಗಿಂದ ಇಟ್ಕೊಳ್ಳೋದು ನಿಮ್ಮನ್ನ ಯಾರು ಟಚ್ಚೇ ಮಾಡಲ್ಲ. ದುಡ್ಡು ನೋಡಿ ಇವ್ರ ಏನ್ ಬೀಳ್ತಾರ ನೀನ್ ಕಾರ್ ಕೊಟ್ಬಿಟ್ರೆ ಹೆಂಗನವ್ರು ಸಿಕ್ಕಲ್ಲ ಅಲ್ಲ. ಅಷ್ಟೇ ಇನ್ನೇನಿಲ್ಲ ಎಲ್ಲಿ ಕೈ ಕೊಡ್ತಾರೋ ಏನ್ ಕತೆನೋ ಅಂತ ಭಯ ಆಯ್ತೈತೆ. ಏನು ಕೈ ಏನ್ ಕೊಡ್ತಾರ ಮಾತಾಡೋದು ದುಡ್ಡು ಕೊಡಕ್ ಮುಂಚೆ ನಾ ಕೈ ಕೊಟ್ರು ನೀವೇ ಹಣ ಜವಾಬ್ದಾರಿ ದುಡ್ಡಿಗೆ ಅಂತ ಕೊಡ್ತೀವ ದುಡ್ಡು ನಾವು ಮುಂದೆ ನಂಗೆ ಹೇಳು ಏನೋ ದುಡ್ಡು ಕೆಲಸ ಕೈ ದುಡ್ಡು ಕೊಡ್ತಾ ನಿಮ್ ನಂಬಿ ಅವ್ನು ಮೋಸ ಮಾಡೋಣ ನಾನು ನಿಮ್ಮೆ ಕೂಡ ನಿಮ್ಮನೆ ಮುಂದೆ ವಿಷಯ ಕುಡಿಬೇಕಾಯ್ತು ನನ್ನ ಮುಂದೆ ಅಂತ ನಂಗೆ ನನ್ಗೆ ಹೇಳು ಆಯ್ತಾ. ಸರಿ ಸರಿ ಹೊಸದ ಮುಂದೆ ಈ ಮಾತು ನನ್ಗೆ ಹೇಳು ನನ್ಗೆ ಅಂತ ಹೇಳೋದ 100% ಅಂತೀನಿ ನಾನು. ಹಂಗಂದ್ರೆ ಹೇಳು ನನ್ಗೆ ಹೋಗೋಣ ಹಂಗಂದ್ರೆ ನನಗೆ ಯಾಕೆ ಹೋಗ್ತೀರ ಅಂತ ನಾನು ಹೇಳ್ತೀನಿ ನಿನ್ ಪರವಾಗಿ ಹೇಳ್ತೀನಿ. ನಾನು ಕಾಂಟ್ರಾಕ್ಟ್ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಏನ್ ಹೇಳೋ ನಿನ್ನ ಅನ್ಸ್ಬಿಟ್ಟು ನನ್ನ ಅನ್ಸ್ಬಿಟ್ರೆ ನಮ್ಗೆ ಅವ್ರಿಗೇನು MLA ಯಾವ್ದು ನನ್ನಂತವ್ರು 3 ಜನ ಹೌದು ನಾವೊಬ್ರೆ ನನ್ನಂತವ್ರು ಎಷ್ಟು ಜನ ಬರ್ತಾರ ಹಿಂಗೆ 1000 ಜನ 1000 ಜನ ಬರ್ತಾರೆ ಕ್ಯೂ ನಿಂತಿರ್ತಾರೆ ಕೊಡಕ್ಕೆ. ಮತ್ತೆ ಅಣ್ಣ ಈ ಪಾಠ ಒಂದೊಂದ್ ಕಲ್ಗೂ ದುಡ್ಡು ಅಂತವ್ರು ಇರ್ತಾರೆ ಅಂತವ್ರು ನಾವ್ ಇಂಥ ಕಾಲದಲ್ಲಿ ನಾವು ಕೆಲಸ ಮಾಡ್ತೀವಿ. ಅವಾಗಿನ ಕಾಲ ಇತ್ತು ದುಡ್ಡಾಗ ಕಾಲ ಅವತ್ತಿನ ಕಾಲ ಹೋಯ್ತು. ಇವತ್ತು ನೋಡು ಹಿಂಗೆ ಸಮಸ್ಯೆ ಇದೆ.